ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಈಸಿಯಾಗಿ ಒಂದು 10 to 15 ಮಿನಿಟ್ಸು ಆಗಲ್ಲ, ಒಂದು 10 to 12 ಮಿನಿಟ್ಸ್ ಆಗೋವಂಥ ಈಸಿ ಡಿಶ್ನ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಬಾಣಲಿಗೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಹೊಂಬಣ್ಣ ಬರೋ ಥರ ಈ ಥರ ನೀಟಾಗಿ ಫ್ರೈ ಆಗಬೇಕು. ಅದು ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಮೀಡಿಯಮ್ ಸೈಜ್ದು ಒಂದು ಆನಿಯನ್ ತೊಗೊಂಡು ನೀಟಾಗಿ ಚಾಪ್ ಮಾಡಿದ್ದೀನಿ. ಅದಕ್ಕಿವಾಗ ಗಾರ್ಲಿಕ್ಕು ಸಣ್ಣದಾಗಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿರಬೇಕು. ಬೆಳ್ಳುಳ್ಳಿನ ನಿಮಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಜಜ್ಜಬೇಡಿ. ಆಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿರೋ ಕ್ಯಾಶ್ಯೂ ನಟ್ ಹಾಕ್ತಾಯಿದ್ದೀನಿ. ಕ್ಯಾಶ್ಯೂ ನಟ್ ಹಾಕಿದ್ರೆ ಅದೊಂಥರ ಸ್ವೀಟು, ಒಂಥರ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇರೋದ್ರಿಂದ ನಾನು ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ನ ಈ ಥರ ಚಾಪ್ ಮಾಡಿ ಆ್ಯಡ್ ಮಾಡ್ತೀನಿ. ಆಮೇಲೆ ಅದು ಬೇಯ್ತಾ ಅದ್ರ ಫ್ಲೇವರು ಆಯಿಲಲ್ಲಿ ಹೋಗೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಕರಿಬೇವನ್ನ ಇವಾಗ ಹಾಕ್ಕೊಂಡ್ರೆ ಏನಾಗುತ್ತೆ, ಅದೊಂದು ಸ್ವಲ್ಪ ಕ್ರಿಸ್ಪಾಗೂ ಉಳಿಯುತ್ತೆ ಮತ್ತು ಅಗೇನು ಚೆನ್ನಾಗೂ ಇರುತ್ತೆ. ಇವಾಗ ನಾನು ನೆಕ್ಸ್ಟು ಚಿಕನ್ ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3/4 kgಗಿಂತ ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ, ಅರ್ಧದಿಂದ 3/4 kg ಒಳಗಡೆ. ಸ್ವಲ್ಪ ಫಿಂಗರ್ ಬೈಟ್ ತೊಗೋತೀವಲ್ಲ ಅಷ್ಟು ಸೈಜು ಕಟ್ ಮಾಡಿಟ್ಕೊಂಡು ಇವಾಗ ಕರಿಬೇವು ಆ್ಯಡ್ ಮಾಡಾದ್ಮೇಲೆ ಚಿಕನ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ. ಅರ್ಶಿಣ ಪುಡಿ ಹಾಕಾದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಅದೇ ಏನು ವಾಟ್ರ್ ಆ್ಯಡ್ ಮಾಡಬೇಡಿ, ಅದರಲ್ಲೇ ವಾಟ್ರು ಇದಾಗೋವರೆಗೂ ಅದೇ ಥರ ಬೇಯಿಸ್ತಾಯಿರಿ. ಇವಾಗ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕೋದ್ರಿಂದ ಅದೊಂಥರ ನಮ್ಮ ಟೇಸ್ಟು ಅಥೆಂಟಿಕ್ ಟೇಸ್ಟ್ ಥರ ಬರುತ್ತೆ. ಸೊ ಹಾಗಾಗಿ ಅದಕ್ಕಿವಾಗ ಸ್ಟಾರ್ ಆಫ್ ದಿ ಡಿಶ್ ಅಂದರೆ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದು ನಿಮ್ಗೆ ಗೊತ್ತು, ಚಿಲ್ಲಿ, ಸೋಯಾ ಸಾಸು, ಪೆಪ್ಪರು ಇದೆಲ್ಲ ಮಿಕ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಲಾಸ್ಟಲ್ಲಿ ಎಲ್ಲ ರೆಡಿ ಆಯಿತು, ಇನ್ನೇನು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಸೂಪರ್ ಡೂಪರ್ ಆಗಿರೋ ಈ ಸ್ಟ್ರೀಟ್ ಸೈಡಲ್ಲೆಲ್ಲ ಮಾರ್ತಾರಲ್ಲ ಆ ಥರ ಚಿಲ್ಲಿ ಪೆಪ್ಪರ್ ಡ್ರೈ ಅನ್ಬೋದು. ನಿಮಗೆ ಈ ಡಿಶ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಪ್ಲೀಸ್ ತಿಳಿಸಿ.